1 ವರ್ಷ ಗ್ಯಾಪ್ ಮಾಡಿ ಸರ್ಕಾರಿ ಗೊಬ್ಬರ ಹಾಕಿದೀವಿ. ಅದು ಫಸ್ಟ್ ಇಳುವರಿಗೆ ಇದಕ್ಕೆ ಭಾಳ ಡಿಫ್ರೆನ್ಸ್ ಆಗ್ಬಿಡುತ್ತೆ ಸರ್. ಬೀಜ ಸ್ವಲ್ಪ ಒಳಕೈತೆ ಅಂದ್ರೂ ಕೂಡ ಉಟ್ಕೊಂಡು ಹೊರಗೆ ಬರುತ್ತೆ. ವರ್ಷಕ್ಕೆ 25ರಿಂದ 30 ನೀರು ಕೊಡ್ತು ಅಂತ ಹೇಳ್ತಾರೆ. 3ರಿಂದ 4 ನೀರು ಕಮ್ಮಿ ಮಾಡುತ್ತೆ. ಕರೆಕಲ್ ಅಂತ ಅನ್ಸ್ಕೊಂಡಂತ ಭೂಮಿ ಇದು. ಅಷ್ಟು ಸುಲಭವಾಗಿ ಇದು ಕೈಲಿ ಕೆಬರಂತ ಭೂಮಿ ಅಲ್ಲ. ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ, ಇವತ್ತು ನಾವು ಕೊಪ್ಪಳ ಜಿಲ್ಲಾ ಕೊಪ್ಪಳ ತಾಲೂಕು ಚಿಕ್ಕಬೊಮ್ಮನಾಳ ಗ್ರಾಮದಲ್ಲಿ ಒಂದು ರೈತರ ತೋಟದಲ್ಲಿ ಬಂದಿದ್ದೇವೆ. ಅವ್ರ ತೋಟಕ್ಕೆ ಬಂದಿದ್ದೇವೆ. ಡಾಕ್ಟರ್ ಸಾಹೇಲ್ ಹಾಕಿ ಸಾವಯವ ಕೃಷಿಯಲ್ಲಿ ಬೀಜೋಪಚಾರ ಮಾಡಿ ಶೇಂಗಾ ಬಿತ್ತಿದ್ದಾರೆ. ಆ ರೈತನ ಪರಿಚಯ ಮಾಡ್ಕೊಂಡು ಯಾವ ರೀತಿ ಬೆಳೆದಾರ ಅಂತೇಳಿ ಅವ್ರ ಮಾತಿನಲ್ಲಿ ಕೇಳೋಣ. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ಸರ? ಬಸವರಾಜ್ ಅಂತೇಳಿ. ಯಾವ್ರಿ? ಚಿಕ್ಕಬೊಮ್ಮನಾಳ ರೀ. ಎಷ್ಟು ಶೇಂಗಾ ಎಷ್ಟು ಕ್ವಿಂಟಲ್? 5 ಕ್ವಿಂಟಲ್ ಬಿತ್ತಿದ್ರಿ. 5 ಕ್ವಿಂಟಲ್? ಹೌದು. ಫಸ್ಟ್ ಈಗ 4 ವರ್ಷದಿಂದ ಮಾಡಿದ್ವಿ ನಾವು. ಆಮೇಲೆ 1 ವರ್ಷ ಗ್ಯಾಪ್ ಮಾಡಿ ಸರ್ಕಾರಿ ಗೊಬ್ಬರ ಹಾಕಿದೀವಿ. ಅದು ಫಸ್ಟ್ ಇಳುವರಿಗೆ ಇದಕ್ಕೆ ಭಾಳ ಡಿಫ್ರೆನ್ಸ್ ಆಗ್ಬಿಡುತ್ತೆ ಸರ್. ಆದಮೇಲೆ ಮತ್ತೆ ನಾನು ಏನು ಮಾಡಿದೆ, ಹೋದ ಸಲಕ್ಕಿಂತ ಈ ಸಲ ನಾನು ಕಳ್ಕೊಂಡ್ಬಿಟ್ಟೆ, ಬೇಡ ಅಂತೇಳಿ ಮತ್ತೆ ಒಳ್ಳೆ ಡಾಕ್ಟರ್ ಸಾಹೇಲ್ ಹತ್ರ ಹೋದೆ. ಅಲ್ಲೆಲ್ಲ ಬೀಜ ಉಪಚಾರ ತೊಗೊಂಡ್ಬಂದೀನಿ. ಎಷ್ಟು ಅರ್ಧ ಲೀಟರ್ ಎಷ್ಟು ಕೆಜಿ ಮಾಡಿದ್ರಿ? ಅರ್ಧ ಲೀಟ್ರ್ 50 kg. ಅದಕ್ಕೊಂದು ಅರ್ಧ ಲೀಟ್ರ್ 1 ಲೀಟ್ರ್ ನೀರು ಬೇಕಾರೆ ಕಲಿಸ್ಬೋದು. ಕಲಿಸಿ ಮಾಡ್ಕೊಂಬಿಟ್ನಪ್ಪ ಅಂದ್ರೆ ಒಂದು 10 ನಿಮಿಷ ಅಲ್ಲೇ ನೆಳ್ಳಿಗೆ ಒಣಸ್ಕೊಂಡು ಅದು ತಗೊಂಡು ಬಿತ್ತಿ ಬಿಡೋದು. ಬಿತ್ತಿದ ಮೇಲೆ ಬೇಕಾದ್ರೂ ಒಂದು ಕುಂಡ್ರಿ ನಾವು ಬೇರೆ ಬೀಜನ ಕಲಸಾರ್ದಂಗೆ ಬಿತ್ತಿದ್ರೆ ಅದು ಕಡ್ಲಿ ಅಂಗ್ಲಾಗುತ್ತೆ ನೋಡಿ, ನಾನು ಪರೀಕ್ಷೆ ಮಾಡೀನಿ. ಆದ್ರೆ ಇದು ಮಾತ್ರ ಬೀಜ ಸ್ವಲ್ಪ ಒಳಕೈತೆ ಅಂದ್ರೂ ಕೂಡ ಉಟ್ಕೊಂಡು ಹೊರಗೆ ಬರುತ್ತೆ. ನಮಗೆ ಬೇಕಾಗಿರೋದೇನು ನಾಟಿಗೆ ಬರಬೇಕು. ಬೀಜ ಉಪಚಾರ ಮಾಡಿದ ಮೇಲೆ ಅದು ಡಾಕ್ಟರ್ ಸಾಹೇಲ್ ಕೊಡ್ತಾರೆ. ಅದನ್ನೆಲ್ಲ ಸಿಂಪಡಿಸಿ ನಮ್ಮ ಸರ್ಕಾರಿ ಗೊಬ್ಬರ ಅಂತಕ್ಕದ್ದು ಒಂದು ಕಾಳು ಕೂಡ ಹಾಕಿಲ್ಲ. ನೀವು ಬೇಕಾದ್ರೆ ನೀವು ಮಣ್ಣು ಓದು ಚೆಕ್ ಮಾಡಿಸ್ಬೋದು. ಅಲ್ಲ, ಮಣ್ಣು ಚೆಕ್ ಮಾಡಿಸ್ಬೋದು. ಎರೆಹುಳ ಅದಾವ್ರಿ ಸರ್, ನೀವೊಂದು ಚೆಕ್ ಮಾಡಿ. ಎರೆಹುಳ ಮಣ್ಣು ಬಿದ್ದೈತೆ ಎಲ್ಲ ಇದೈತೆ. ಅಲ್ಲಿ ಯಾವ ಮೂಲೆಯಾಗಾದ್ರೂ ನೋಡ್ರಿ, ಎಲ್ಲಾದ್ರೂ ಕಡ್ಲಿ ಎಷ್ಟು ಸಲ ನಾವು ವರ್ಷಕ್ಕೆ 25ರಿಂದ 30 ನೀರು ಕೊಡ್ತೀವಿ ಅಂತ ಹೇಳ್ತಾರೆ. 3ರಿಂದ 4 ನೀರು ಕಮ್ಮಿ ಮಾಡುತ್ತೆ. ಇದು ಬಾಡಲ್ರಿ. ಎಷ್ಟು ಹೊಲ ಐತಲ್ಲ ನೋಡ್ರಿ, ಬಾಡಲ್ಲ. ನೀರ್ ನೀವು ಗ್ಯಾಪ್ ಮಾಡಿದ್ರೆ 10 ದಿವಸಕ್ಕೊಂದು ನೀರು ಕೊಟ್ರೆ ಬಾಡ ಬರಲ್ಲ. ಬಾಡ ಬರಲ್ಲ. ಈಗ ಶೇಂಗಾ ಇಳುವರಿ ಏನ್ ಅನ್ಸತಿ ನಿಮ್ಗೆ? ಸರ್ ನೋಡ್ರಿ, ಇಲ್ಲಿ ಒಂದು ಬೆಳೆ ನೋಡ್ರಿ, ಒಂದ ಬೆಳೆ ಸರ್ ಅದು. ಈಗ ಗೊಬ್ಬರ ಹಾಕಿ ಬೆಳೆಸಿ ಬೇಕಾದಂಗ ಗೊಬ್ಬರ ಹಾಕಿವಿ ಅಂತ ಹೇಳ್ತಾರ. ಈಗ ಡಾಕ್ಟರ್ ಸಾಹೇಲ್ ನಾನು ಇಷ್ಟ ಹಾಕಿ ಮಾಡಿದ್ನಲ್ಲ, ಇದನ್ನೆಲ್ಲ ಸುಲ್ದು ನೋಡ್ರಿ ನೀವು. ಏನಾದ್ರೂ ಇದ್ರಾಗ ಏನು ಜೊಟ್ಟಿ ಬರ್ತೈತೆ, ಅದ್ರದ್ದು ಏನೋ ಡಿಫ್ರೆನ್ಸ್ ಐತೆ ನೋಡ್ರಿ. ಎಲ್ಲ ಕಾಯಿನೂ ಬರ್ತೈತೆ. ಇದು ಐತೆ ಸರ್. ನೀವು ಕೆಬ್ರ ನೋಡ್ರಿ, ನೀವು ಇದ್ರಲ್ಲ ಬಂದಿದ್ರಲ್ಲ ನೋಡ್ರಿ. ಈ ಭೂಮಿ ಹೆಂಗಂದ್ರೆ ಗೊತ್ತಾ, ಕರೆಕಲ್ ಅಂತ ಅನ್ಸ್ಕೊಂಡಂತ ಭೂಮಿ ಇದು. ಕರೆಕಲ್ ಅನ್ಸ್ಕೊಂಡ. ಅಷ್ಟು ಸುಲಭವಾಗಿ ಇದು ಕೈಲಿ ಕೆಬ್ರ ಅಂತ ಭೂಮಿ ಅಲ್ಲ. ನೋಡಗ ಎಷ್ಟು ಮಿದೈತಿ. ಈಗ ಇದು ಆರ್ಗ್ಯಾನಿಕ್ ಕಾರ್ಬನ್ ಅಂತೋಲ ಇದೆ. ಎಲ್ಲ ಕಳ್ತದೆ, ಏನಪ್ಪ ಕಪ್ಪಾಗುತ್ತೆ ನೋಡಿದೆ. ಹೌದು ನೋಡಿ ಹೆಂಗಾಗುತ್ತೆ. ಇದೇ ನಿಮಗೆ ರಾಸಾಯನಿಕ ಗುಣಗಳು ಎಲ್ಲ ಅಭಿವೃದ್ಧಿ ಆಗುತ್ತೆ ಅದರಿಂದ. ರೈತ ಬಂದವ್ರೆ, ಇದೆಲ್ಲ ರೈತರ ಒಂದು ಅನುಭವವನ್ನು ತಿಳ್ಕೊಂಡ್ರಿ. ರೈತರು ಭೂಮಿ ಮಿದುವಾಗೈತಿ, ನೀರು ಕಡಿಮೆ ಕೊಟ್ರೆ ನಡಿತೈತೆ ಅಂತ ಯಾಕಂತಾರಂದ್ರೆ, ಈ ನಾವು ರೈಜೋಬಿಯಂ ಬೀಜೋಪಚಾರ ಮಾಡಿ ಬಿತ್ತೋದ್ರಿಂದ ರೈಜೋಬಿಯಂ ಬ್ಯಾಕ್ಟೀರಿಯಾಗಳು ಭೂಮಿ ಒಳಗಿರೋದ್ರಿಂದ ನೋಡಿ, ಇಲ್ಲಿಗ ವಾತಾವರಣದಿರುವಂಥ 78% ನೈಟ್ರೋಜನನ್ನು ಸ್ಥಿರೀಕರಣ ಮಾಡಿಕೊಡುವಂಥ ಸೂಕ್ಷ್ಮಾಣುಜೀವಿಗಳು ಇರ್ತಾವೆ. ಅವು ಇರೋದ್ರಿಂದ ಬೇರುಗಳಿಗೆಲ್ಲ ಗಂಟಾಗಿ ನೋಡಿ, ಇವೆಲ್ಲ ಗಂಟು ಆಗ್ತದಲ್ಲ ಇದೆಲ್ಲ. ಈ ಗಂಟುಗಳು ರೈಜೋಬಿಯಂ ಗಂಟುಗಳು ಅಂತಾರೆ. ಈ ಗಂಟುಗಳು ಜಾಸ್ತಿ ಇದ್ರನ್ನ ನಮಗೆ ಎಲ್ಲ ನೀರು ಕಡಿಮೆ ಇದ್ರೂ ಬೆಳೆ ಚೆನ್ನಾಗಿ ಬರ್ತೈತಿ. ನೆಲ ಮಿದು ಬರ್ತಾ ವಾತಾವರಣ ನೈಟ್ರೋಜನ್ ಸ್ಥಿರೀಕರಣ ಮಾಡೋಕ್ಕಂತ ಜಾಸ್ತಿ ಇರ್ತೈತಿ. ಇನ್ನೊಂದು ಏನಂದ್ರೆ, ಬೀಜೋಪಚಾರ ಮಾಡೋದ್ರಿಂದ ನೀರು ಕಡಿಮೆ ತೊಗೊತೈತಿ. ನೀರು ಭಾಳ ಕಡಿಮೆ. ನೀವೊಂದು 8 ನೀರಿನಾಗ ಶೇಂಗಾ ಬೆಳಿಬೋದು. 10 ದಿವಸಕ್ಕೆ ಒಂದ್ಸಲ ನೀರು ಕಟ್ಟಿನಪ್ಪ ಅಂದ್ರೆ 8 ನೀರಿನಾಗ ಅಂದ್ರೆ 3 ತಿಂಗಳದಾಗ ನೀರು ಅಲ್ಲಿ ಶೇಂಗಾ ಬಂದ್ಬಿಡ್ತೈತಿ. ಅಷ್ಟು ನೀವು ಕಡಿಮೆ ಪ್ರಮಾಣದಾಗ ಮಾಡ್ಬೋದು. ತಮಗೆ ಮತ್ತು ಈಗೇನು ಕೊಪ್ಪಳ ಜಿಲ್ಲಾ ರೈತರಿಗೆ ಡಾಕ್ಟರ್ ಸಾಹೇಲ್ ಶೇಂಗಾ ಬೆಳೆಯಲಿಕ್ಕೆ ಬೀಜೋಪಚಾರಕ್ಕೆ ಕಾಂಟ್ಯಾಕ್ಟ್ ಮಾಡಿ, ಕೆಳಗೆ ನಂಬರ್ ಬಂದಿರ್ತಾರೆ. ಆ ನಂಬರ್ಗೆ ಇಲ್ಲಿವರೆಗೆ ಮಾಹಿತಿ ಹೇಳಿಕೊಟ್ಟಂಥ ರೈತರಿಗೆ ಧನ್ಯವಾದಗಳು. ನಮಸ್ಕಾರ.